ಧರ್ಮಸ್ಥಳದಲ್ಲಿ ಮತ್ತೊಮ್ಮೆ ಶುರುವಾಯಿತಾ ಬುರುಡೆ ಶೋಧ. ಬಂಗ್ಲೆಗುಡ್ಡ ಬಳಿ ಮತ್ತೊಮ್ಮೆ ಕಾರ್ಯಾಚರಣೆಗೆ ಈಗ ಎಸ್ಐಟಿ ಮುಂದಾಗಿದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಅಧಿಕಾರಿಗಳು ತಲಾಶ್ ನಡೆಸುತ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಬುರುಡೆ ಶೋಧ ಈಗ ಮತ್ತೊಮ್ಮೆ ಶುರುವಾಯಿತಾ ಅನ್ನೋ ಪ್ರಶ್ನೆ. ಕಾರಣ ಎಸ್ಐಟಿ ಮತ್ತೆ ತನಿಖೆಗೆ ಇಳಿದಿದೆ. ಎಸ್ಐಟಿ ಅಧಿಕಾರಿ, ಎಫ್ಎಸ್ಎಲ್ ತಂಡ, ಸೋಕೋ ಟೀಮ್ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ತಲೆಬುರುಡೆ ತೆಗೆಯುವ ವಿಡಿಯೋ ಮರು ಸೃಷ್ಟಿಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಕ್ಷಿದಾರ ಪ್ರದೀಪ್ ಕುಲಾಲ್ ಕರೆ ತಂದು ಎಸ್ಐಟಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಸೌಜನ್ಯ ಮಾವ ವಿಠಲ್ಗೌಡ ಪ್ರದೀಪ್ ವಿಡಿಯೋ ಮಾಡಿದ್ರು. ಪರಿಶೀಲನೆ ನಡೆಸಿ ಎಸ್ಐಟಿ ಟೀಮ್ ಮಹಜರ್ ಮಾಡಲು ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಘಟನೆಗೆ ಸಂಬಂಧಪಟ್ಟಂತೆ ಎಸ್ಐಟಿ ಮರು ಸೃಷ್ಟಿ ಸಾಧ್ಯತೆ ಇದೆ. ಸಾಕ್ಷಿದಾರ ಪ್ರದೀಪ್ ಕುಲಾಲ್ ಕರೆ ತಂದು ಕಾರ್ಯಾಚರಣೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಾಗ್ತಾ ಇದೆ ಈಗ? ಮತ್ತೆ ಬುರುಡೆ ಶೋಧ ಶುರುವಾಯ್ತಾ? ಎಸ್ಐಟಿ ಅಧಿಕಾರಿಗಳ ಚಲನವಲನ ಗಮನಿಸ್ತಾ ಹೋದ್ರೆ, ಕಾರ್ಯಾಚರಣೆ ನಡೆಸ್ತಾ ಇರೋದನ್ನ ಗಮನಿಸ್ತಾ ಹೋದ್ರೆ ಆ ರೀತಿ ಅನಿಸ್ತಾ ಇದೆಯಾ? ವೀಣಾ, ಹೌದು. ಯಾಕಂದ್ರೆ ಕಳೆದ ಅನೇಕ ಸಮಯಗಳಿಂದ ಎಸ್ಐಟಿ ತನ್ನ ಕಾರ್ಯಚಟುವಟಿಕೆಯನ್ನು ಸ್ಥಗಿತಗೊಳಿಸಿತ್ತು. ಆದ್ರೆ ಯಾವುದೇ ಒಂದು ಪ್ರಕರಣ ಸಹಜವಾಗಿ ಅದು ನ್ಯಾಯಾಲಯದ ಹಂತದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಚಾರ್ಜ್ ಶೀಟ್ ಗಳನ್ನ ಸಲ್ಲಿಕೆ ಮಾಡುವಂತದ್ದು ಈಗಾಗಲೇ ಅಲ್ಲಿ ಪ್ರಾಥಮಿಕವಾಗಿ ಕೆಲವೊಂದು ವರದಿಗಳನ್ನ ನ್ಯಾಯಾಲಯಕ್ಕೆ ಅವರು ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಆಸ್ ಇಟ್ ಇಸ್ 90 ಡೇಸ್ ಇರಬಹುದು ಅಥವಾ ಸ್ವಲ್ಪ ಅದನ್ನ ಮುಂದುವರಿಸಿ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಅದು 180 ದಿನಗಳು ಆಗಬಹುದು. ಆದ್ರೆ ಇಂಥ ಸಂದರ್ಭಗಳಲ್ಲಿ ಹೆಚ್ಚಿನ ತನಿಖೆ ಏನಾಗುತ್ತೆ, ಆ ತನಿಖೆಯ ಸಂದರ್ಭಗಳಲ್ಲಿ ಪ್ರಮುಖ ಅಂಶಗಳನ್ನ ಇಟ್ಟುಕೊಂಡು ಅವರೊಂದಷ್ಟು ಮಾಹಿತಿಗಳನ್ನ, ವರದಿಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಎಫ್ಎಸ್ಎಲ್ ವರದಿಯನ್ನ ಕೂಡ ನಾವಿಲ್ಲಿ ಗಮನಿಸಬೇಕು. ಹಾಗಾಗಿ ಇವತ್ತು ಬೆಂಗಳೂರಿನಿಂದ ಒಂದಷ್ಟು ಎಫ್ಎಸ್ಎಲ್ ಟೀಮ್ ಬಂದಿದೆ. ಅದ್ರ ಜೊತೆಗೆ ಅಲ್ಲಿನ ಸ್ಥಳೀಯ ಎಸ್ಐಟಿ ಟೀಮ್ ನ ಅಧಿಕಾರಿಗಳು, ಅದ್ರ ಜೊತೆಗೆ ಒಂದಷ್ಟು ಸೋಕೋ ಟೀಮ್ ನ ಟೀಮ್ ಏನಿದೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಆ ಬಂಗ್ಲೆಗುಡ್ಡೆ ಆ ಜಾಗಕ್ಕೆ ಹೋಗಿದ್ದಾರೆ. ಇಲ್ಲಿ ಮತ್ತೆ ಉತ್ಖನನ ಅಥವಾ ಮತ್ತೆ ಅಲ್ಲಿ ಶೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಈ ಹಿಂದೆ ಆದಂತದ್ದು ಅಂದ್ರೆ ಒಂದು ಬುರುಡೆಯನ್ನ ತೆಗೆದಂತಹ ಒಂದು ವಿಡಿಯೋ ಏನಿತ್ತು ಅದು ಬಹಳ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು. ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಆ ವಿಡಿಯೋವನ್ನ ಮಾಡಿದಂತದ್ದು ಪ್ರದೀಪ್ ಕುಲಾಲ್ ಎಂಬಾತ ಮತ್ತು ವಿಠಲ್ ಗೌಡ ಅದನ್ನ ಒಂದು ಗೋಣಿಗೆ ತುಂಬಿಸುವಂತದ್ದು ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಮತ್ತು ಆ ಪ್ರಕರಣದಲ್ಲಿ 183 ಸ್ಟೇಟ್ಮೆಂಟ್ ಅನ್ನು ಕೂಡ ಪ್ರದೀಪ್ ಕುಲಾಲ್ ಒಬ್ಬ ಸಾಕ್ಷ್ಯ ಹೇಳಿಕೆಯಾಗಿ ಕೊಟ್ಟಿದ್ದ. ಹಾಗಾಗಿ ಆತನನ್ನೇ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡುವಂತದ್ದು ಅಂದ್ರೆ ಎಫ್ಎಸ್ಎಲ್ ಟೀಮ್ ನ ಹೇಗೆಲ್ಲ ಘಟನೆ ನಡೆಯಿತು ಮತ್ತು ಅದನ್ನ ಯಾವ ರೀತಿಯಾಗಿ ಅವ್ರು ಮಾಡಿದ್ದಾರೆ ಅನ್ನುವಂಥದ್ದು ಅದೊಂದು ರೀಕ್ರಿಯೇಟ್ ಮಾಡುವ ರೀತಿಯಲ್ಲಿ ಅವರು ಅದನ್ನ ಮಾಡ್ತಾರೆ. ಯಾಕಂದ್ರೆ ಮುಂದಿನ ಹಂತಗಳಲ್ಲಿ ನ್ಯಾಯಾಲಯಕ್ಕೆ ಅದನ್ನ ಬೇಸಿಕಲಿ ಅದನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಯಾವುದೇ ಕಾರ್ಯಾಚರಣೆ ಅಲ್ಲ ಅಥವಾ ಮತ್ತೆ ಅಲ್ಲಿ ಯಾವುದೇ ರೀತಿಯಾದ ಬುರುಡೆಗಳನ್ನ ಹುಡುಕುವಂತದ್ದಲ್ಲ. ಒಟ್ಟು ಪ್ರಕರಣದ ಫೈನಲೈಸೇಷನ್ ಮಾಡುವ ಕಾರಣಕ್ಕೋಸ್ಕರ. ಯಾಕಂದ್ರೆ ಈಗಾಗಲೇ ಅದನ್ನ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಬೇಕು, ಮತ್ತೊಂದು ಮಗದೊಂದು ಅನ್ನುವಂತ ಚರ್ಚೆಗಳೇನಾಗ್ತಾ ಇದೆ. ಲೀಗಲಿ ಯಾವುದೇ ಸರ್ಕಾರಗಳಿಗೆ ವರದಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಅವಕಾಶಗಳು ಇಲ್ಲದೆ ಇದ್ರೂ ಕೂಡ ಅನ್ಅಫಿಷಿಯಲ್ ಅದನ್ನ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅದಕ್ಕೊಂದು ಎಂಡ್ ಆಗಬೇಕು. ಅದಂದ್ರೆ ಈ ಒಂದು ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯನ ಅರೆಸ್ಟ್ ಆಗಿದೆ, ಆತನಿಗೆ ಜಾಮೀನು ಸಿಕ್ಕಿದೆ, ಆತನ ಇದರಲ್ಲಿ ಆರೋಪಿ ಅಂತ ಆಗಿದ್ದಾನೆ. ಮತ್ತೆ ಮುಂದುವರೆದು ಏನೆಲ್ಲ ಆಗ್ಬೇಕು ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವ ವಸ್ತುಸ್ಥಿತಿಯ ಹಂತದಲ್ಲಿ ಅದನ್ನ ಮಾಡ್ತಾ ಇರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.